ಸದಾ ಒಂದಿಲ್ಲೊಂದು ಘರ್ಷಣೆಗಳಿಗೆ ಆಹ್ವಾನ ಕೊಡುವಂತಹ ಪ್ರದೇಶ. ಅಂತಹ ಸೂಕ್ಷ್ಮ ಪ್ರದೇಶದಲ್ಲಿ ಹಲವು ಸಮುದಾಯಗಳ ವಾಸದ ಜೊತೆಗೆ ಅಷ್ಟೇ ಬೂದಿ ಮುಚ್ಚಿದ ಕೆಂಡದಂತೆ ಸದಾ ತನ್ನ ಬಿಸಿಯನ್ನ ಹೊಂದಿರುವಂತಹ ಅಪರಾಧ ಚಟುವಟಿಕೆಗಳು. ಸಮಯ ಸಿಕ್ಕಾಗಲೆಲ್ಲ ಸಮುದಾಯಗಳ ನಡುವೆ ಧರ್ಮ ಸಂಘರ್ಷಕ್ಕೆ ಕಾದು ನಿಂತಿರುವ ಕಾಣದ ಕೈಗಳ ನಡುವೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ಹಲಸೂರು ಶ್ರೀ ಸೋಮೇಶ್ವರ ಸ್ವಾಮಿ ಹಾಗೂ ಕಾಮಾಕ್ಷಮ್ಮನವರ ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮವು ಲಕ್ಷಾಂತರ ಭಕ್ತಾದಿಗಳ ಸಮ್ಮುಖದಲ್ಲಿ ನಡೆಯುವ ಈ ಕಾರ್ಯಕ್ರಮವು ಸುಸೂತ್ರವಾಗಿ ಮುಗಿದಿದೆ. ಇದಕ್ಕೆ ಕಾರಣ ಬೆಂಗಳೂರು ನಗರ ಪೊಲೀಸ್ ಅವರ ದಕ್ಷ ಕರ್ತವ್ಯ. ಬೆಂಗಳೂರು ನಗರದ ಪೂರ್ವ ವಿಭಾಗದ ವ್ಯಾಪ್ತಿಯಲ್ಲಿ ಉಪವಿಭಾಗಗಳ ಎಸಿಪಿಗಳು ಹಾಗೂ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಹಗಲು ರಾತ್ರಿ ಎನ್ನದೇ ತಮ್ಮ ಕರ್ತವ್ಯವನ್ನ ಮೆರೆದಿದ್ದಾರೆ. ಪೂರ್ವ ವಿಭಾಗದ ಡಿಸಿಪಿ ಡಾಕ್ಟರ್ ವಿಕ್ರಮ್ ಅಮಟೆ ಅವರ ನೇತೃತ್ವದಲ್ಲಿ ಹಲಸೂರು ಉಪವಿಭಾಗದ ಎಸಿಪಿ ರಂಗಪ್ಪ ಅವರ ಮಾರ್ಗದರ್ಶನದಲ್ಲಿ ಹಲಸೂರು ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಸಂತೋಷ್ ಅವರು 800ಕ್ಕೂ ಹೆಚ್ಚು ಅಧಿಕಾರಿ ಮತ್ತು ಸಿಬ್ಬಂದಿಗಳ ಸರ್ಪಗಾವಲಿನಲ್ಲಿ ಪುರಾಣ ಪ್ರಸಿದ್ಧ ಹಲಸೂರು ಹೂವು ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮವನ್ನ ಯಾವುದೇ ರೀತಿಯಲ್ಲಿಯೂ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ 24 ಗಂಟೆಗಳ ಕಾಲ ನಡೆಯುವ 50ಕ್ಕೂ ಹೆಚ್ಚು ಹೂವು ಪಲ್ಲಕ್ಕಿಗಳ ವೈಭವಯುತ ಮೆರವಣಿಗೆಗೆ ತಮ್ಮ ಕರ್ತವ್ಯ ಪ್ರಜ್ಞೆಯನ್ನ ಮೆರೆದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಹಲಸೂರು ಉಪವಿಭಾಗದ ಎಸಿಪಿ ರಂಗಪ್ಪ ಅವರ ಮತ್ತು ಹಲಸೂರು ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಸಂತೋಷ್ ಅವರ ಮೇಲಿನ ಜವಾಬ್ದಾರಿ ತುಸು ಹೆಚ್ಚೇ ಇದ್ದು ಇಡೀ ಹಲಸೂರು ಪ್ರದೇಶದ ಮೇಲೆ ನಿಗಾ ಇರಿಸುವ ಜವಾಬ್ದಾರಿಯ ಬಗ್ಗೆ ಸಾಕಷ್ಟು ಯೋಜನೆಗಳನ್ನು ರೂಪಿಸಿಕೊಂಡು ಯಾವ ರಸ್ತೆಯಲ್ಲಿ ಎಷ್ಟು ಹೊತ್ತು ಪಲ್ಲಕ್ಕಿಗಳು ಹೊತ್ತು ವಾಹನಗಳು ಸಾಗಿ ಬರುತ್ತವೆ, ಎಷ್ಟು ಜನ ಸೇರಬಹುದೆಂಬ ಇವರ ಪೂರ್ವ ಯೋಜನೆಯೊಂದಿಗೆ ಮೆರವಣಿಗೆಗೆ ಬರುವಂತಹ ಸಾರ್ವಜನಿಕರ ಹಿತವನ್ನ ಕಾಪಾಡುವುದಲ್ಲದೆ ಆಯಾ ಕಟ್ಟಿನಲ್ಲಿ ಹಿರಿಯ ಅಧಿಕಾರಿಗಳ ನಿರ್ದೇಶನದಂತೆ ಸಿಬ್ಬಂದಿಗಳ ನಿಯೋಜನೆ ಮಾಡುವುದಂತೂ ಸುಲಭದ ಮಾತಲ್ಲ. ಎಲ್ಲಾ ಜವಾಬ್ದಾರಿಗಳನ್ನ ಡಿಸಿಪಿ ಡಾಕ್ಟರ್ ವಿಕ್ರಮ್ ಅಮಟೆ ಅವರು ಹೊತ್ತು ತಮ್ಮ ಕೆಳಗಿನ ಅಧಿಕಾರಿಗಳಾದ ಎಸಿಪಿ ರಂಗಪ್ಪ ಅವರು ಮತ್ತು ಹಲಸೂರು ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಸಂತೋಷ್ ಅವರೊಂದಿಗೆ ಚರ್ಚಿಸಿ ಯಾವುದೇ ರೀತಿಯಲ್ಲೂ ತೊಂದರೆಯಾಗದಂತೆ ನಿಯೋಜಿಸಿದ್ದಂತೂ ಇವರುಗಳ ಕಾರ್ಯವೈಖರಿಗೆ ನಾವು ನಮಿಸಲೇಬೇಕಾಗತ್ತೆ. ನಾವು ಇಲ್ಲಿ ಹಲಸೂರಿಂದ ಬಂದು 33 ವರ್ಷದಿಂದ ಇದ್ದೀವಿ. ವರ್ಷ ನಾವು ಹಲಸೂರು ಪಲ್ಲಕ್ಕಿ ನೋಡ್ತೀವಿ ಮಾಡ್ತೀವಿ. ಆದರೆ ನಿನ್ನೆ ತುಂಬ ಚೆನ್ನಾಗಾಯಿತು. ಎಲ್ಲ ಪೊಲೀಸರು ಇನ್ಸ್ಪೆಕ್ಟ್ರು ಎಲ್ಲರೂ ಬಂದು ಸಹಕಾರ ಕೊಟ್ಟು ಜನಗಳಿಗೆ ಯಾವುದೇ ಒಂದು ತೊಂದರೆ ಇಲ್ಲದೆ ಒಳ್ಳೆ ಚೆನ್ನಾಗಿ ನಡೆಸ್ಕೊಟ್ರು. ಅವರಿಗೆಲ್ಲ ನನ್ನ ಧನ್ಯವಾದಗಳು ಸರ್. ನನ್ನ ಹೆಸರು ಸಂಧ್ಯಾ, ನಾನು ಹಲಸೂರು ನಿವಾಸಿ. ಇವಾಗ ನಮ್ಮ ವರ್ಷ ಪ್ರತಿ ನಡೆಯೋ ಥರ ಈ ವರ್ಷವೂ ಹಲಸೂರು ಪಲ್ಲಕ್ಕಿ ತುಂಬ ಚೆನ್ನಾಗಿ ನಡೆದಿದೆ. ಇವಾಗ 2-3 ವರ್ಷದಿಂದ ನಮ್ಮ ಹಲಸೂರಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆದಿಲ್ಲ. ಅದರಲ್ಲೂ ಈ ವರ್ಷ ತುಂಬ ಚೆನ್ನಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಎಲ್ಲ ಅರೇಂಜ್ಮೆಂಟು ಮಾಡಿದರು. ನಮಗೆ ತುಂಬ ಖುಷಿಯಾಗಿದೆ. ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ಗಳಿಗೂ ನಾವು ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಥ್ಯಾಂಕ್ ಯು ಸರ್. ನನ್ನ ಹೆಸರು ಶಾಂತ ಅಂದ್ಬಿಟ್ಟು ಹಲಸೂರಲ್ಲಿ ಹುಟ್ಟಿರೋದು. ಆವಾಗಿಂದ ಪಲ್ಲಕ್ಕಿ 40 ವರ್ಷದಿಂದ ನೋಡಿಕೊಂಡೇ ಬರ್ತಾ ಇದ್ದೀವಿ. ಅದರಲ್ಲಿ 2-3 ವರ್ಷದಿಂದ ತುಂಬ ವಿಜೃಂಭಣೆಯಾಗಿ ನಡೀತಾ ಇದೆ. ಅದರಲ್ಲಿ ಈ ವರ್ಷ ಅಂತೂ ತುಂಬಾ ಜೋರಾಗಿ ನಡೀತು. ಅದರಲ್ಲಿ ಪೊಲೀಸ್ನವರು ತುಂಬ ಬಂದೋಬಸ್ತಾಗಿ ಎಲ್ಲ ಕಡೆ ಯಾವ ಕಡೆನೂ ಗಲಾಟೆ ಇಲ್ದಿರೆ ಎಲ್ಲ ತುಂಬ ಚೆನ್ನಾಗಿ ಬಿಹೇವ್ ಮಾಡಿದ್ದಾರೆ. ಎಲ್ಲೂ ಯಾವುದೂ ಅಹಿತಕರ ಘಟನೆ ನಡೆದಿಲ್ಲ. ಎಲ್ಲ ಒಂದೊಂದು ತೇರ್ ಹತ್ರನೂ ಅವರು ಕಾವಲಿದ್ದು ಎಲ್ಲೂ ಏನು ಗಲಾಟೆ ನಡೆದಿರಂಗೆ ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅದರಲ್ಲಿ ಹೆಣ್ಮಕ್ಳಿಗೆ ಯಾವುದೂ ತೊಂದರೆ ಆಗಿಲ್ಲ. ಹೆಂಗಸರಿಗಾಗಲಿ ಮಕ್ಕಳಿಗಾಗಲಿ ಯಾರಿಗೂ ಏನೂ ತೊಂದರೆ ಆಗಿಲ್ಲ. ತುಂಬ ಚೆನ್ನಾಗಿ ಅವ್ರ ಕೆಲಸ ನಿಭಾಯಿಸಿದ್ದಾರೆ. ನನ್ನ ಹೆಸರು ಜಿತೇಶು, ಹುಟ್ಟಿ ಬೆಳೆದಿರೋದೆಲ್ಲ ಹಲಸೂರು. ಈ ವರ್ಷ ನಮ್ಮ ಹೂವಿನ ಪಲ್ಲಕ್ಕಿ ಹಲಸೂರಿನಲ್ಲಿ ತುಂಬ ಫೇಮಸ್. ಬೆಂಗಳೂರು ಸುತ್ತಮುತ್ತ ಫೇಮಸ್ಸು. ತುಂಬ ಚೆನ್ನಾಗಾಗಿತ್ತು. ನಮ್ಮ ಹಲಸೂರು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಎಲ್ಲದಕ್ಕೂ ಮುತರ್ಜಿಕ್ಕಾಗಿ ನೋಡ್ಕೊಂಡಿದ್ದಾರೆ. ಏನು ಸಮಸ್ಯೆ ಏನು ಪ್ರಶ್ನೆ ಬಂದಿರೋ ಥರ ಮಾಡಿದ್ದಾರೆ. ಥ್ಯಾಂಕ್ ಯು ಪೊಲೀಸ್ ಡಿಪಾರ್ಟ್ಮೆಂಟ್. ನಮಸ್ಕಾರ, ನನ್ನ ಹೆಸರು ಭಾರತಿ. ಹಲಸೂರಲ್ಲಿ ಮದುವೆ ಆಗಿ ಬಂದಿದ್ದೀನಿ. 27 ವರ್ಷದಿಂದ ಹಲಸೂರಲ್ಲಿ ಬಾಳ್ತಾ ಇದ್ದೀನಿ. ಇಲ್ಲಿ ಹಲಸೂರಲ್ಲಿ ಭಾಳ ತುಂಬ ಪುಣ್ಯ ಮಾಡಿರಬೇಕು.
ಇಲ್ಲಿ ಪಲ್ಲಕ್ಕಿ ಅಂತ ಒಂದು ನಡೆಯುತ್ತೆ, ತೇರು ಆಗುತ್ತೆ, ಪಲ್ಲಕ್ಕಿನೂ ಆಗುತ್ತೆ. ಪಲ್ಲಕ್ಕಿ ತುಂಬ ಜೋರಾಗಿ ಮಾಡ್ತಾರೆ. ಪಲ್ಲಕ್ಕಿನಲ್ಲಿ ಇಲ್ಲಿ ಸುತ್ತೂರ ಇರೋ ಎಲ್ಲ ರೋಡ್ಗಳಲ್ಲಿರೋ ಎಲ್ಲ ಏರಿಯಾಗಳಲ್ಲಿರೋ ಎಲ್ಲ ದೇವ್ರುಗಳು ಅವತ್ತು ಹೂವಿನ ಪಲ್ಲಕ್ಕಿನಲ್ಲಿ ಬರ್ತಾರೆ. ಪ್ರೊಸೆಷನ್ ತುಂಬ ಚೆನ್ನಾಗಿರುತ್ತೆ. ರಾತ್ರಿಯಿಂದ ಮಾರನೇ ದಿವಸ ರಾತ್ರಿವರೆಗೂ ಪ್ರೊಸೆಷನ್ಗಳಿರುತ್ತೆ. ಜನಗಳಿಲ್ಲ, ಇಲ್ಲಿ ಹಲ್ಸೂರು ಬಿಟ್ಟು ಹೋಗಿದ್ದವರೆಲ್ಲನೂ ಹಲ್ಸೂರ್ಗೆ ಅವತ್ತು ಬರ್ತಾರೆ, ಎಲ್ಲರೂ ಬರ್ತಾರೆ. ಯಾರ್ಯಾರೆಲ್ಲ ಇಲ್ಲಿಂದ ಶಿಫ್ಟ್ ಆಗಿದ್ದವರಿದ್ರೂ ಅವತ್ತು ಮರಿದೀರ ಬರ್ತಾರೆ. ಎಲ್ಲರನ್ನೂ ಹಳೆಬರನ್ನು ನಾವು ನೋಡ್ಬೋದು. ಅಷ್ಟು ರಶ್ ಇರುತ್ತೆ. ಮತ್ತು ಅಷ್ಟು ಇಲ್ಲಿ ಅನ್ನದಾನಗಳು ಮತ್ತು ಪಾನಕ, ಮಜ್ಜಿಗೆ, ಕೋಸಂಬರಿ ಆ ಥರ ಎಲ್ಲ ತುಂಬಾ ಡೊನೇಟ್ ಮಾಡೋರೆಲ್ಲ ಮಾಡ್ತಾ ಇರ್ತಾರೆ. ತುಂಬ ಜೋರಾಗುತ್ತೆ, ತುಂಬ ರಶ್ ಇರುತ್ತೆ, ತುಂಬ ಚೆನ್ನಾಗಾಗುತ್ತೆ. ನೋಡೋಕ್ಕೆ ನಮ್ಮ ಕಣ್ಣು ಸಾಲದು. ಅದಕ್ಕೆ ಪೊಲೀಸ್ ಪ್ರೊಟೆಕ್ಷನು ತುಂಬ ಇಂಪಾರ್ಟೆಂಟು. ಪೊಲೀಸ್ ಅವರಿಲ್ಲ ಅಂದರೆ ಇಷ್ಟು ಜನರು, ಇಷ್ಟು ರಶ್ಶು, ಇಷ್ಟು ಜನನ ಮೇಂಟೈನ್ ಮಾಡೋಕ್ಕೆ ತುಂಬ ಕಷ್ಟ. ಹಿಂದಿನ ದಿವಸ ರಾತ್ರಿಯಿಂದ ಮಾರನೇ ದಿವಸ ರಾತ್ರಿವರೆಗೂ ರಶ್ಶು ಇರುತ್ತೆ. ಅಷ್ಟನ್ನು ನಮ್ಮ ಹಲ್ಸೂರು ಪೊಲೀಸವರು ತುಂಬ ಒಳ್ಳೆಯ ಥರದ್ದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರಿಂದನೇ ಏನು ಅಸಂಭಾವಿತ ಅಂತ ಹೇಳ್ತಾರಲ್ಲ, ಒಂದು ಮರ್ಡ್ರ್ ಆಗಲಿ, ಒಂದು ಜಗಳ ಆಗಲಿ, ಅದೆಲ್ಲ ಇಲ್ದಿರ ಚೆನ್ನಾಗಿ ಸ್ಮೂತಾಗಿ ಹೋಯಿತು. ತುಂಬ ಸಂತೋಷ. ಪೊಲೀಸವ್ರಿಗೂ ಥ್ಯಾಂಕ್ಸು, ನಮ್ಮ ಹಲ್ಸೂರು ಪಲ್ಲಕ್ಕಿಗೂ ಒಂದು ಥ್ಯಾಂಕ್ಸ್. ನನ್ನ ಹೆಸರು ಗಾಯತ್ರಿ ಅಂತ. ಹುಟ್ಟಿದ್ದಿಂದ ಬ್ಯಾಂಗ್ಳೂರು ಹಲ್ಸೂರಲ್ಲೇ ಇದ್ದೀನಿ. ಈ ವರ್ಷ ಪಲ್ಲಕ್ಕಿ ತುಂಬ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗೋಯ್ತು. ಪೊಲೀಸವರು ತುಂಬ ಚೆನ್ನಾಗಿ ಸಹಾಯ ಮಾಡಿದ್ದಾರೆ. ಥ್ಯಾಂಕ್ ಯು. ನಾವು ಹೆಸರು ಸರಿತಾ, ಇಲ್ಲಿ ಬಂದು 26 ಇಯರ್ಸ್ ಆಯಿತು. ತುಂಬ ಚೆನ್ನಾಗೇ ಪಲ್ಲೆಗೆ ಇದೆ. ಲಾಸ್ಟ್ 5 ಇಯರ್ಸು ಅಷ್ಟು ಸ್ವಲ್ಪ ಟೆನ್ಷನ್ ಇದೆ, ಮಕ್ಕಳು ಕರ್ಕೊಂಡು ಬಂದರೆ ಸ್ವಲ್ಪ ಟೆನ್ಷನ್ ಇದೆ. ಈ ಲಾಸ್ಟ್ 5 to 6 ಇಯರ್ ಏನು ಟೆನ್ಷನ್ ಇಲ್ಲ. ಯಾಕೆ ಅಂತಾರೆ, ಚೆನ್ನಾಗಿ ಪೊಲೀಸ್ ಪ್ರೊಟೆಕ್ಷನ್ ಇದ್ದಾರೆ. ಅದು ನಾವು ಅದೇ ಮುಖ್ಯ, ಅದು ಚೆನ್ನಾಗೇ ಇದೆ. ಅದಲ್ಲೇ ಅವ್ರಿಗೂ ಹ್ಯಾಟ್ಸ್ ಆಫ್, ಹಲ್ಸೂರು ಹ್ಯಾಟ್ಸ್ ಆಫ್. 110 ಟೈಮ್ಸ್ ಹೇಳ್ತೀನಿ, ಪೊಲೀಸ್ ಪ್ರೊಟೆಕ್ಷನಲ್ಲಿ ನಾವು ತುಂಬ ಕಂಫರ್ಟೇಬಲ್ ಇದೆ. ಲೇಟ್ ನೈಟಲ್ಲಿ ಬರಬೇಕು, ಸ್ವಲ್ಪ ಟೆನ್ಷನ್ ಇದೆಲ್ಲ. ಈ ಟೈಮಲ್ಲೆಲ್ಲ ಟೆನ್ಷನ್ನೇ ಇಲ್ಲ. ನಾವು 3 ಲೇಡೀಸ್ ಮಕ್ಕಳಿದೆ, ತುಂಬ ಲೇಡೀಸ್ ಇದೆ ಮನೆಯಲ್ಲಿ, ಎಲ್ಲ ಟೆನ್ಷನ್ ಇಲ್ಲದೇ ಬರ್ತಾ ಇದ್ದೀವಿ. ವಾರ ಈ ಶರಣ್. ನನ್ನ ಹೆಸರು ಹರಿಕಣ್ಣ ಅಂತ. ನಾನು ಹುಟ್ನಾಗಿಂದ ಹಲ್ಸೂರು ಪಲ್ಲಕ್ಕಿ ನೋಡ್ತಾ ಬರ್ತಾಯಿದ್ದೀನಿ. ಈ ಸರಿ ಪೊಲೀಸ್ ಪ್ರೊಟೆಕ್ಷನ್ನು ಚೆನ್ನಾಗಿತ್ತು. ನಮ್ಮ ಹಲ್ಸೂರಿಗೆ ಬಂದು ಇತಿಹಾಸ ಇರೋ ಪಲ್ಲಕ್ಕಿ ಉತ್ಸವ, ಬೆಂಗಳೂರಲ್ಲೇ ಫೇಮಸ್ ಪಲ್ಲಕ್ಕಿ ಹಲ್ಸೂರಲ್ಲಿ ನಡೀತಾ ಇದೆ. ಲೇಟ್ ನೈಟ್ ಒಂದು ಪೊಲೀಸ್ ಪ್ರೊಟೆಕ್ಷನ್, ಶನಿವಾರ ನೈಟಿಂದ ಭಾನುವಾರ ರಾತ್ರಿ ಸಾಯಂಕಾಲ ತನಕ ಪೊಲೀಸ್ ಪ್ರೊಟೆಕ್ಷನ್ ಚೆನ್ನಾಗಿತ್ತು. ಪೊಲೀಸ್ ಅವ್ರಿಗೆ ತುಂಬ ಧನ್ಯವಾದಗಳು. ವಾರ ಈಶ್ವರನ್. ನಿನ್ನೆ ಪೊಲೀಸ್ ಅವ್ರ ಡಿಪಾರ್ಟ್ಮೆಂಟ್ದು ಸೂಪರ್ ಕೆಲಸ ಮಾಡಿದ್ದಾರೆ. ಫುಲ್ ಪಲ್ಲಕ್ಕಿಯಲ್ಲಿ ಎಲ್ಲ ರೋಡ್ಸಲ್ಲಿ ಸೂಪರ್ ಪ್ರೊಟೆಕ್ಷನ್ ಇತ್ತು. ನಾವೆಲ್ಲರೂ ತುಂಬ ಸೇಫ್ ಫೀಲ್ ಆಗ್ತಾಯಿದ್ವಿ. ಪುನಃ ಲಾಸ್ಟ್ 3 ಇಯರ್ಸಿಂದ ಜಬರ್ದಸ್ತ್ ಕೆಲಸ ಮಾಡ್ತಾಯಿದ್ದಾರೆ. ಸ್ಪೆಷಲ್ ಥ್ಯಾಂಕ್ಸ್ ಟು ಎಂಟೈರ್ ಫೋರ್ಸ್ ಆಫ್ ಪೊಲೀಸ್ ಡಿಪಾರ್ಟ್ಮೆಂಟ್. ಇಷ್ಟು ಜನಸಂಖ್ಯೆ ಇದ್ದರು, ಅಷ್ಟು ಪಬ್ಲಿಕ್ ಇದ್ದರು, ಎಲ್ಲ ಇದ್ದರು, ಆದ್ರೂ ಒಂಚೂರು ಪ್ರಾಬ್ಲಮ್ ಬಂದಿಲ್ಲ. ನಿನ್ನೆ ಫುಲ್ ನೈಟ್ ಓವರ್ಫ್ಲೋ ಇತ್ತು, ಆದರೆ ಒಂದ್ಸಲಿನೂ ನಮಗೆ ಏನೂ ನೆನೆಸಿಲ್ಲ. ನಿಮ್ಮ ಡಿಪಾರ್ಟ್ಮೆಂಟ್ ಇರೋದ್ರಿಂದ ನಾವು ಆರಾಮಾಗಿ ಎಲ್ಲ ಫೆಸ್ಟಿವಲ್ ಮೇಂಟೈನ್ ಮಾಡ್ಬೋದು, ಎಲ್ಲ ಫೆಸ್ಟಿವಲ್ ನೋಡ್ಬೋದು, ಎಲ್ಲ ಫೆಸ್ಟಿವಲ್ ಎಂಜಾಯ್ ಮಾಡ್ಬೋದು. ನಮಗೋಸ್ಕರ ನೀವು ತುಂಬ ಪ್ರಯತ್ನ ಮಾಡ್ತಾಯಿದ್ದೀರಾ. ಸ್ಪೆಷಲ್ ಥ್ಯಾಂಕ್ಸ್ ಟು ಎಂಟೈರ್ ಡಿಪಾರ್ಟ್ಮೆಂಟ್ ಆಫ್ ಪೊಲೀಸ್ ಫ್ರಮ್ ಹಲ್ಸೂರು. ಥ್ಯಾಂಕ್ ಯು. ಒಂದು ಚೂರು ಮೈಮರೆತರೂ ಎಲ್ಲಿ ಏನು ಅವಘಡ ಸಂಭವಿಸುತ್ತದೆ ಎಂಬುದನ್ನ ಸದಾ ಜಾಗೃತಗೊಂಡ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಮೆರವಣಿಗೆ ಸಾಗಿ ಬರುವ ನಕ್ಷೆಯನ್ನ ಮೊದಲೇ ಕಟ್ಟುನಿಟ್ಟಾಗಿ ರೂಪಿಸಿದ್ದಲ್ಲದೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಬಂದೋಬಸ್ತ್ ಮಾಡಿ ಸೂಕ್ತ ಪ್ರದೇಶಗಳಲ್ಲಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಿ ಪಲ್ಲಕ್ಕಿ ಉತ್ಸವವು ಶಾಂತಿ ಸುವ್ಯವಸ್ಥೆಯಿಂದ ನಡೆಯುವಂತೆ ಮಾಡಿ ಲಕ್ಷಾಂತರ ಸಾರ್ವಜನಿಕರ ಹಿತವನ್ನ ಕಾಯುವ ಮೂಲಕ ಸಾರ್ವಜನಿಕರ ಮೆಚ್ಚುಗೆಗೆ ಬೆಂಗಳೂರು ನಗರ ಪೂರ್ವ ವಿಭಾಗದ ಹಲಸೂರು ಉಪ ವಿಭಾಗದ ಎಸಿಪಿ ರಂಗಪ್ಪನವರು ಮತ್ತು ಹಲಸೂರು ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಸಂತೋಷ್ ಮತ್ತು ಹಲವು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಪಾತ್ರರಾದರು. ಅದಕ್ಕೆ ಹೇಳುವುದು ಪೊಲೀಸ್ ಅಂದರೆ ಭಯ ಅಲ್ಲ, ಭರವಸೆ ಎಂದು. ಈ ವರ್ಷದ ಹಲಸೂರು ಪಲ್ಲಕ್ಕಿಯ ಉತ್ಸವವನ್ನು ಹಿರಿಯ ಅಧಿಕಾರಿಗಳು ಮತ್ತು ನಮ್ಮ ಮೇಲಧಿಕಾರಿಗಳಾದ DCP ಮತ್ತು ACP ಅವರ ಮಾರ್ಗದರ್ಶನದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ವಿಶೇಷವಾಗಿ ಬಂದೋಬಸ್ತನ್ನು ಏರ್ಪಡಿಸಿದ್ದು, ಅದರಲ್ಲಿ ಸುಮಾರು 800ಕ್ಕೂ ಹೆಚ್ಚು ಅಧಿಕಾರಿ ಮತ್ತು ಸಿಬ್ಬಂದಿಗಳು ಭಾಗವಹಿಸಿದರು. ಅದೇ ರೀತಿ ಲಕ್ಷಾಂತರ ಮಂದಿ ಸಾರ್ವಜನಿಕರು ಸಹ ಭಾಗವಹಿಸಿದ್ದು, ಈ ಒಂದು ಬಂದೋಬಸ್ತ್ ಕರ್ತವ್ಯವು ಅತ್ಯಂತ ವಿಜೃಂಭಣೆಯಿಂದ ಶಾಂತ ರೀತಿಯಲ್ಲಿ ಯಾವುದೇ ಕಾನೂನು ಮತ್ತು ಸುವ್ಯವಸ್ಥೆಗೆ ಧಕ್ಕೆಯಾಗದಂತೆ ನಡೆಸಲಾಗಿರುತ್ತದೆ. ಈ ಒಂದು ಪಲ್ಲಕ್ಕಿ ಉತ್ಸವಕ್ಕೆ ನಮಗೆಲ್ಲರಿಗೂ ಸಹಕರಿಸಿದ ಸ್ಥಳೀಯ
ಜನಪ್ರತಿನಿಧಿಗಳು ಹಾಗೂ ಜಿ ಬಿ ಅಧಿಕಾರಿಗಳು ಹಾಗೂ ದೇವಸ್ಥಾನದ ಆಡಳಿತ ಮಂಡಳಿಯವರು, ಅದೇ ರೀತಿ ಪಲ್ಲಕ್ಕಿಗಳ ಆಯೋಜಕರು, ವಿಶೇಷವಾಗಿ ಸ್ಥಳೀಯ ಸಾರ್ವಜನಿಕರು ಎಲ್ಲರೂ ಸಹ ಉತ್ತಮ ರೀತಿಯಲ್ಲಿ ಸ್ಪಂದಿಸಿರುತ್ತಾರೆ. ಇವರೆಲ್ಲರಿಗೂ ನಮ್ಮ ಠಾಣಾ ವತಿಯಿಂದ ಹಾಗೂ ಇಲಾಖಾ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.